ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಿದು ಟೆಂಪೋದಲ್ಲೆಲ್ಲ ಹೋಗ್ತಾ ಇದ್ದೀವಿ ಅಂತ ನೋಡ್ತಿದ್ದೀರಾ. ಏನಪ್ಪ ಅಂದರೆ ಇವತ್ತು ಬಂದ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಎಲ್ಲ ಮನೆ ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು. ಇದು ಬಂದುಬಿಟ್ಟು ಮಳವಳ್ಳಿ ಹತ್ರ ಇರುವಂಥದ್ದು ದೇವಸ್ಥಾನ. ಮಳವಳ್ಳಿಯಿಂದ ಇನ್ನೂ ಸ್ವಲ್ಪ ಹಿಂದೆ ಬರಬೇಕು. ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ, ಮತ್ತಿತಾಳೇಶ್ವರ ದೇವಸ್ಥಾನ ಅಂತ ಹೇಳಿ. ಇದು ಬಂದು ಮಳವಳ್ಳಿ ಹತ್ರನೇ ಇರೋದು. ದೊಡ್ಡ ಸಿನ್ಕೆರೆ ಚಿಕ್ಕ ಸಿನ್ಕೆರೆ ಬಿಟ್ಟು ಬಂತು ಅಂದರೆ ಅಲ್ಲಿ ಸಿಗುತ್ತೆ. ಅಲ್ಲಿಂದ ಇನ್ನೂ ಒಳಗೆ ಹೋಗಬೇಕು ಫ್ರೆಂಡ್ಸ್. ಅಲ್ಲಿ ಒಳಗೆ ಹೋದರೆ ನಾನು ಚಿಕ್ಕವಳಿದ್ದಾಗ ಆಗಿನ ಕಾಲದಲ್ಲಿ ಎತ್ತಿನ ಗಾಡಿಲೇ ಕರ್ಕೊಂಡು ಬರೋರು ನಮ್ಮ ಅಜ್ಜಿ. ಎತ್ತಿನ ಗಾಡೀಲಿ ಬಂದು ಅಲ್ಲೇ ಅಡುಗೆ ಮಾಡಿ ತಿನ್ನುವಂಥದ್ದು ಇಲ್ಲಿನ ವಿಶೇಷತೆ ಈ ದೇವಸ್ಥಾನದ್ದು. ಮಣ್ಣಿನ ಮೇಲೇ ಪ್ರಸಾದನ ಸ್ವೀಕಾರ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ ಇಲ್ಲಿ ಮೇನ್ ಯಾಕಪ್ಪ ಈ ದೇವಸ್ಥಾನ ಫೇಮಸ್ ಅಂದರೆ, ಈಗ ಸ್ಕಿನ್ ಅಲರ್ಜೀಸು ಮತ್ತು ನಾಗರ ಆಗಿದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಈ ದೇವಸ್ಥಾನ ತುಂಬ ಫೇಮಸ್ಸು ಫ್ರೆಂಡ್ಸ್. ಇಲ್ಲಿ ಬಂದು ಚಕ್ಕೆ ಪುಡಿ ಅಂತ ಕೊಡ್ತಾರೆ, ಅದ್ರ ಜೊತೆ ಇನ್ನೂ ಒಂದಷ್ಟು ಪೌಡರ್ಸ್ ಎಲ್ಲ ಕೊಡ್ತಾರೆ. ಸೊ ಅದನ್ನೆಲ್ಲ ತೊಗೊಂಡ್ರೆ ಅದು ಏನೇ ನಾಗರ ಇತ್ತು ಅಂದರೂ ವಾಸಿ ಆಗುತ್ತೆ ಅಂತ ಹೇಳಿ. ಮತ್ತು ಇಲ್ಲಿ ಬಂದು ನಾವು ಅಡುಗೆ ಮಾಡ್ಕೊಂಡು ಇಲ್ಲಿಗೆ ಬಂದರೆ ನಾವು ಫಸ್ಟ್ ಅದನ್ನೇ ಅಡುಗೆ ಮಾಡಿ ನಾವೇ ಅಡುಗೆ ಮಾಡಿ ತಿನ್ನಬೇಕು. ಒಲೆ ಸೌದೆ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನಾವು ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ವಿ. ಅದೆಲ್ಲ ನಾವು ಹೇಗೆಂದರೆ ನಾವು 4 ಫ್ಯಾಮಿಲಿ ಹೋಗಿದ್ದು. ಎಲ್ಲ ಒಂದೊಂದು 2 ಫ್ಯಾಮಿಲಿ ಫಸ್ಟ್ ಹೋದ್ವಿ, ಇನ್ನು ಸಪ್ರೇಟ್ ಒಂದು ಫ್ಯಾಮಿಲಿ ಆಮೇಲೆ ಹೋದ್ರು, 3 ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ವಿ. ಅಲ್ಲಿ ಒಂದು ಇದು ಆವಾಗ ಉತ್ತಾ ಇತ್ತು ಫ್ರೆಂಡ್ಸ್. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಅದು ಪೈಪ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಹಾಲೆಲ್ಲ ಹಾಕಿದ್ರೆ ಕೆಳಗೆ ಹೋಗುತ್ತೆ. ಮತ್ತು ಇಲ್ಲಿ ನೋಡಿ ಬಸವಣ್ಣ. ಈ ಬಸವಣ್ಣನಿಗೆ ಯಾವ ರೀತಿ ರೂಢಿ ಮಾಡಿದ್ದಾರಪ್ಪ ಅಂದರೆ, ಆಚೆಯಿಂದ ಏನೇ ಕೊಟ್ಟರು ಕೂಡ ಅದು ಸ್ವೀಕಾರ ಮಾಡಲ್ಲ, ಅದು ಬೇಡ, ಅದಕ್ಕೆ ಅದೇನು ತಿನ್ನಲ್ಲ ಅಂತ ಹೇಳ್ತಾಯಿದ್ರು. ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಅಂದರೆ ಎದುರುಗಡೆಗೆ ಇರುವಂಥದ್ದೇ ನಮ್ಮ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಅಂದರೆ ಇಲ್ಲಿ ಬಂದು ಚಿಕ್ಕದಾಗಿ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಏನೇನೋ ಹಣ್ಣು ಕಾಯಿ ಎಲ್ಲ ಏನೇ ತೊಗೊಂಡೋಗಿರ್ತೀವೋ ಇಲ್ಲಿ ಬಂದು ಒಳಗಡೆ ಯಾರು ಏನು ಇದು ಮಾಡಲ್ಲ. ಇಲ್ಲಿ ಒಂದು ಕ್ಯೂ ಮಾಡಿಬಿಟ್ಟಿದ್ದಾರೆ. ಆ ಕ್ಯೂ ಅಲ್ಲಿ ಹೋಗಿ ಎಲ್ಲನೂ ಕೂಡ ಸಪ್ರೇಟ್ ಮಾಡಿ ಕೊಡ್ತಾರೆ. ಅರ್ಚಕರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಳಗಡೆ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಇಲ್ಲಿ ರಥೋತ್ಸವನೂ ನಡೀತಾ ಇರುತ್ತೆ ಫ್ರೆಂಡ್ಸ್. ಆಗಾಗ ಊರಬ್ಬ ಅಂತಲೂ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಒಂದ್ಸತಿನೂ ಅಟೆಂಡ್ ಮಾಡಿಲ್ಲ, ಬಟ್ ನಾನಿಲ್ಲಿ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ತುಂಬ ವರ್ಷದಿಂದ ಇತ್ತು, ನಾನು ಹೋಗೋಕ್ಕಾಗಿರಲಿಲ್ಲ. ಈ ಸತಿ ಹೋಗಿ ಹಾಗೆ ಅಲ್ಲಿ ನಾವು ಆಗ್ರಹಗಳಿತ್ತಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಆಚೆ ಬಂದ್ವಿ. ಅಂತಂದರೆ ಇಲ್ಲಿ ಒಂದು ಈಡ್ಗಾಯಿನ ಹೊಡಿಬೇಕು ಅಂತ ಹೇಳಿ ನಮ್ಮಮ್ಮ ಅಂತಿದ್ರು. ಸೊ ಅದಕ್ಕೆ ಓಡಿಸೋಣ ಅಂತ ಹೇಳಿ ನನ್ನ ಕಸಿನ್ ಹೋಗಿ ಈಡ್ಗಾಯಿನ ಹೊಡಿತಾ ಇರಬೇಕಾದ್ರೆ ಈ ಕಡೆ ಆಪೋಸಿಟಲ್ಲಿ ಮತ್ತಿತಾಳೇಶ್ವರ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ, ಎರಡು ಕೂಡ ಆಪೋಸಿಟಲ್ಲೇ ಇದೆ. ಮತ್ತು ಅಲ್ಲಿ ಒಂದು ಹಳೆ ಕಾಲದ ಒಂದು ಹತ್ತಿ ಮರನೂ ಕೂಡ ಇದೆ ಫ್ರೆಂಡ್ಸ್. ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ, ಅದು ಆಗಿನಿಂದ ಬಂದಿರೋ ವಾಡಿಕೆ. ಸೊ ಅದೇನಪ್ಪ ಅಂದರೆ ಇಲ್ಲಿ ನಾವು ಹೇಳಬೇಕಂದ್ರೆ ಇಲ್ಲಿ ತುಂಬ ಮೇನ್ ಪವರ್ಫುಲ್ ಯಾಕಪ್ಪ ಅಂದರೆ ಇಲ್ಲಿ ಬಂದು ನಾಗರ ಅಂತ ಆಗಿರುತ್ತಲ್ಲ, ಅದಕ್ಕೋಸ್ಕರ ಇದು ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ ಇದು. ಮತ್ತು ಇಲ್ಲಿ ನಿಮಗೆ ಏನೇ ಮಂತ್ರ ಯಾವುದೇ ಥರ ತಾಯ್ತಾ ಬೇಕಂದ್ರೂ ಕೂಡ ಇಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಿಗುತ್ತೆ. ಮತ್ತು ಪ್ರಸಾದನ ಕೂಡ ಕೊಡ್ತಾರೆ. ಇದನ್ನು ನೀವು ನೋಡ್ಬೋದು, ಹತ್ತಿ ಮರ ಅಂತ ಹೇಳಿ ಆಗಿನ ಕಾಲದಿಂದಲೂ ಕೂಡ ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದು ಮರ ಇದು. ಮತ್ತು ಇದು ಬಂದು ತುಂಬ ಫೇಮಸ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ನೆಕ್ಸ್ಟ್ ಇನ್ನೂ ಒಂದು ಸ್ಥಳಕ್ಕೆ ಹೋಗಿದ್ದು ಯಾವುದು ಅಂತ ಹೇಳಿ ನೆಕ್ಸ್ಟ್ ತಿಳಿಸಿ.